ಪ್ರೀತಿಸುವಂತ ಶಿವಣ್ಣ ಪ್ರೀತಿಸುವಂತ ಗೀತಾ ಮ್ಯಾಮ್ ನೀವಿಲ್ಲದೆ ಇದು ಯಾವುದು ಸಾಧ್ಯ ಆಗ್ತಿರ್ಲಿಲ್ಲ. ನೀವು ಅವ್ರಿಗೆ ಶಕ್ತಿಯಾಗಿ ನಿಂತಿದ್ದೀರಾ, ನಮ್ಮ ಕಾರ್ಯಕ್ರಮಕ್ಕೆ ದೊಡ್ಡ ಸ್ಫೂರ್ತಿಯಾಗಿ ನಿಂತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಅಣ್ಣ, ಈ ಒಂದು ಸಂಗೀತ ನಿಮಗೆ ಹಾಗೂ ನಿಮ್ಮ ಗೀತಾ ಅವರಿಗೆ ಈ ಡೆಡಿಕೇಶನ್ ನಿಮ್ಗೆ ಹೇಗೆ ಅನ್ಸ್ತು ಅಣ್ಣ? ನಿಜವಾಗ್ಲೂ ಐ ಥಿಂಕ್ ಐ ಆಮ್ ವೆರಿ ಬ್ಲೆಸ್ಡ್. ಎಷ್ಟು ಒಳ್ಳೊಳ್ಳೆ ಹಾಡುಗಳು ಆಡಿದ್ದಾರೆ. ಐ ಥಿಂಕ್ ಕ್ಯೂಟ್ನೆಸ್ ಇತ್ತು, ರೊಮ್ಯಾಂಟಿಕ್ ಇತ್ತು, ಜೊತೆಲಿ ಎಮೋಷನ್ ಇತ್ತು. ಎಸ್ ಅಣ್ಣ. ಅಂಡ್ ಎಷ್ಟು ಪ್ರೀತಿಯಿಂದ ಅವ್ರು ಆಡಿದ್ದು, ಆ ಹೂಗಳು ಕೊಟ್ಟು ಎವ್ರಿಬಡೀಸ್ ವಾಯ್ಸ್ ಎಷ್ಟು ಚೆನ್ನಾಗಿ ಸೊಗಸಾಗಿ ಆಡಿದ್ರು. ನಂಗೆ ನಿಜವಾಗ್ಲೂ ಐ ಆಮ್ ಬ್ಲೆಸ್ಡ್ ಅಂಡ್ ಥ್ಯಾಂಕ್ ಯು ಫಾರ್ ದಿಸ್ ಲವ್ಲಿ ಸಾಂಗ್ಸ್ ಫಾರ್ ಮಿ. ಅಂಡ್ ಏನಂದ್ರೆ ಗೀತಾರ್ ಬಗ್ಗೆ ಹೇಳ್ಬೇಕಂದ್ರೆ ಒಂದೇ ಒಂದು, ಬಿಕಾಸ್ ಎಲ್ಲ ಟೈಮ್ಲೂ ಅವ್ರ ಮಕ್ಕಳಿಗೋಸ್ಕರ ಮಾಡ್ಕೊಂಬ ಇಡೀ ಡಿಕೆಡಿ ಸೆಟ್ಗೆ ಮಾಡೋದು ಅವ್ರಿಗೆ ಬಹಳ 3 years ಇಂದ ತುಂಬಾ ಖುಷಿಯಾದ ವಿಷಯ. ಅವ್ರ ಮಕ್ಕಳು ತಿಂದು ಅವ್ರ ಇಷ್ಟ ಆಗ್ಬಿಟ್ರೆ ಸಾಕು, ಅಷ್ಟೇ ಅವ್ರಿಗೆ ಬೇಕಾಗಿರೋದು. ಯಾಕಂದ್ರೆ ಅವ್ರ ಮುಖದಲ್ಲಿ ಮೂಡೋ ನಗು ಅವ್ರಿಗೆ ಸಂತೋಷ ತಂದ್ಕೊಳ್ಳಿ ಅಷ್ಟೇ. ಅವ್ರ ಸಂತೋಷ ಅದೇನೆ. ಬಂದ್ ನಮ್ಮ ಹತ್ರ ಸರ್ 2 ತಗೊಂಡೆ ಸರ್ ಅಂದಾಗ ನಮಗೆ ಖುಷಿ ಆಗುತ್ತೆ. ಸೋ ಸ್ವೀಟ್ ಅದು. ಸೊ ಅದು ನಮಗೆ ಬಹಳ ಖುಷಿ ಕೊಡುತ್ತೆ. ಐ ಥಿಂಕ್ ಐ ವೆರಿ ಬ್ಲೆಸ್ಡ್ ಇನ್ ದಟ್ ವೇ. ಇದು ಇವತ್ತು ಇಷ್ಟು ಮಟ್ಟಿಗೆ ನಾನು ಇದೀನಿ ಅಂದರೆ ಇಟ್ಸ್ ಬಿಕಾಸ್ ಫಸ್ಟ್ ನನ್ನ ತಂದೆ ತಾಯಿಗಳು, ಆಮೇಲೆ ಮೈ ವೈಫ್. ಐ ಥಿಂಕ್ ಶಿ ಟೇಕ್ಸ್ ಕೇರ್ ಆಫ್ ಮಿ ವೆರಿ ವೆಲ್ ಆ್ಯಂಡ್ ಶಿ ಇಸ್ ಮೈ ವೈಫ್, ಶಿ ಇಸ್ ಮೈ ಲೈಫ್, ಎವ್ರಿಥಿಂಗ್. ಐ ಕ್ಯಾನ್ ಸೇ ಎನಿಥಿಂಗ್ ಮೋರ್ ದೆನ್ ದ್ಯಾಟ್ ಬಿಕಾಸ್ ಅವ್ರು ಮಾಡೋಂಥ ಒಂದು ಸ್ಯಾಕ್ರಿಫೈಸ್ ಜೀವನದಲ್ಲಿ ನಾನು ಮಾಡೋಕ್ಕಾಗಲ್ಲ. ನಾನೇನು ಅರ್ನ್ ಮಾಡಿರ್ಬೋದು ಅಷ್ಟೇ, ಬಟ್ ದ ವೇ ಶಿ ಟೇಕ್ಸ್ ಕೇರ್ ಆಫ್ ಮೀ ಐ ಥಿಂಕ್ ಅದಕ್ಕೆ ಯಾರು ಈಕ್ವಲ್ ಮಾಡೋಕ್ಕಾಗಲ್ಲ. ಐ ಥಿಂಕ್ ಅದಕ್ಕೆ ಶಕ್ತಿನೇ. She is a strength for me. I think everything. As always, love you. ರಕ್ಷಿತಾ ಸರ್ ಮ್ಯಾಮ್ ಬನ್ನಿ. ಇವತ್ತು ಅಣ್ಣಂಗೋಸ್ಕರ ಹಾಗೂ ಅಕ್ಕನಿಗೋಸ್ಕರ ತಾವೆಲ್ಲರೂ ಬಂದು ಒಂದು ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್ ನ ಡೆಡಿಕೇಟ್ ಮಾಡಿದ್ರಿ. ನಂಗೆ ಗೊತ್ತು ಕೇಳಬಾರ್ದು, ಆದ್ರೂ ನಿಮ್ಮ ಒಂದು ಧೈರ್ಯವನ್ನ ತಗೊಂಡು ಮ್ಯಾಮ್ ಹೆಂಗನ್ಸ್ತು ಅಂತ ಕೇಳ್ತಿದ್ದೀನಿ ಅಣ್ಣ. ದಿನ ಇಲ್ಲಿ ಬಂದು ಡಾನ್ಸ್ ನೋಡ್ತಾ ಇದ್ವಿ, ಇವತ್ತು ಹಾಡು ಕೇಳಿದ್ವಿ. ಆ್ಯಂಡ್ ಸರಿಗಮಪದಲ್ಲಿ ಎಲ್ಲ ಮಕ್ಕಳು ತುಂಬ ಚೆನ್ನಾಗಿ ಹಾಡ್ತೀರಾ. ಸೊ ತುಂಬ ಸಂತೋಷ ಆಗುತ್ತೆ. ಈ ವೇದಿಕೆಯಲ್ಲಿ ಇದೊಂದು ಇವತ್ತು ಡಿಫ್ರೆಂಟ್ ಆಗಿತ್ತು. ನಾನು ಅವ್ರ ಪರವಾಗಿ ನನ್ನ ಪರವಾಗಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮ್ಯಾಮ್, ದಟ್ಸ್ ಸೋ ಸ್ವೀಟ್. ಇದರ ಹಿಸ್ಟ್ರಿ ಇದೆಯಲ್ಲ, 100 ವರ್ಷಗಳ ಇತಿಹಾಸ ಇರುವಂತ ಒಂದು ಕಲ್ಚರ್, ಇವತ್ತಿಗೂ ಬೆಳಗ್ತಾ ಇರುವಂತ ಈ ಒಂದು ಕಲ್ಚರ್ ನ ಉಳಿಸ್ತಾ ಇರುವಂತ ಎಲ್ಲ ಯಕ್ಷಗಾನ ಕಲಾವಿದರಿಗೆ ನಮ್ಮ ನೃತ್ಯ ವೇದಿಕೆಯಿಂದ ಒಂದು ಸ್ಟ್ಯಾಂಡಿಂಗ್ ಓವೇಷನ್ ಬರ್ಬೇಕಪ್ಪ. ಅಣ್ಣ, ಪ್ರತಿಯೊಂದು ಮೂಮೆಂಟ್ ಫ್ರಮ್ ದ ಬಿಗಿನಿಂಗ್ ಯು ಆರ್ ಎಂಜಾಯಿಂಗ್ ಅಣ್ಣ. ಸೊ ನಿಮ್ಮಿಂದ ಮಾಚಿರುವಾಳ. ರುದ್ರ ಮಾಸ್ಟರ್, ಕಂಗ್ರ್ಯಾಚುಲೇಷನ್ಸ್ ಫಸ್ಟ್. ಯಕ್ಷಗಾನ ಮಾಡೋದು ಅಷ್ಟು ಸುಲಭ ಅಲ್ಲ. ಶಶಾಂಕ್ ಅದು ಹೆಂಗ್ ಮಾಡಿದ್ರು, ಪರ್ಫೆಕ್ಟ್ ಲ್ಯಾಂಡ್ ಮಾಡಿದ್ರು. ಐ ಥಿಂಕ್ ಐ ವಾಸ್ ಜಸ್ಟ್ ಥ್ರೂ ಔಟ್, ಐ ವಾಸ್ ಎಂಜಾಯಿಂಗ್, ಐ ವಾಸ್ ಎಮೋಷನಲ್. ಐ ಕುಡ್ ಫೀಲ್ ದಟ್. ಅಂದ್ರೆ ಎಷ್ಟು ಚೆನ್ನಾಗಿತ್ತು ಅದು ನೋಡೋಕ್ಕೆ. ಕಾವ್ಯ ಅವರು ಎಷ್ಟು ಚೆನ್ನಾಗಿ ಮಾಡಿದ ನಾನು. ಥ್ಯಾಂಕ್ ಯು ಸರ್. ವೆರಿ ಫ್ಯಾಂಟಾಸ್ಟಿಕ್. ನಾನಂತೂ ಐ ವಾಸ್ ಏನು ಹೇಳೋದು ಗೊತ್ತಿಲ್ಲ. ಐ ಜಸ್ಟ್ ಮೈಂಡ್ ಬ್ಲೋಯಿಂಗ್. ವಿ ಆರ್ ಪ್ರೌಡ್ ಆಕ್ಚುಲಿ ಡಿಕೆಡಿಲಿ ಇಂಥ ಒಂದು ಯಕ್ಷಗಾನದಲ್ಲಿ ಇಷ್ಟು ಪರ್ಫೆಕ್ಟ್ ಆಗಿ ಮಾಡೋದು ನನಗೆ ಬಹಳ ಹೆಮ್ಮೆ ಅನ್ಸ್ತದೆ. ಆಮೇಲೆ ಟು ಬಿ ಎ ಪಾರ್ಟ್ ಆಫ್ ದಿಸ್ ಐ ಫೀಲ್ ರಿಯಲಿ ಪ್ಲೆಷರ್ ಆಫ್ 100%. ಸೂಪರ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ಶ್ರೀವಾಸ, ಡೆಡಿಕೇಶನ್ ಇಲ್ಲದೆ ಹೋದ್ರೆ ಈ ಥರ ಕಾಸ್ಟ್ಯೂಮು, ಮೇಕಪ್ಪು, ಡಾನ್ಸು ಮಾಡೋಕ್ಕಾಗಲ್ಲ. ಕಾವ್ಯ ನಾನ್ ಡ್ಯಾನ್ಸರಾಗಿ ಬಂದಿದ್ದಾಳೆ. ಆ ನಾನ್ ಡ್ಯಾನ್ಸರು ನಾರ್ಮಲ್ ಆಗಿ ಫೋಕ್ ಡ್ಯಾನ್ಸು ಇಲ್ಲಾಂದ್ರೆ ವೆಸ್ಟರ್ನ್ ಮಾಡ್ಬೋದು, ಬಟ್ ಯಕ್ಷಗಾನ ನಮ್ಮ ಕಲ್ಚರ್ ಡ್ಯಾನ್ಸ್ ಇದೆಯಲ್ಲ, ಅದು ತುಂಬ ಕಷ್ಟ. ದ ವೇ ಶಿ ಎಮೋಟ್ಸ್ ಹರ್ ಸೆಲ್ಫ್, ಇಟ್ಸ್ ಸೋ ಪ್ರಿಟಿ. ಶಶಾಂಕ್ ಇದಾನಲ್ಲ, ಫೈರ್ ಅಮ್ಮ, ಅವ್ನು ಡಾನ್ಸರ್ ಇಲ್ಲ, ಅವ್ನು ಜಸ್ಟ್ ಫೈರ್. ಅವನು ಏನು ಅವನ ಆ ಒಂದು ಸ್ಪಿನ್ ಇತ್ತು, ಇಲ್ಲಿಂದ ಅವ್ನು ಸ್ಪಿನ್ ಮಾಡಿಕೊಂಡು ಹಂಗೆ ಮೇಲೆ ಹೋಗ್ತಾನೆ. ಏನೇ ಶಶಾಂಕ್ ನೀನು, ಎಷ್ಟು ಕಷ್ಟ ಅದು ಕ್ಲೈಮ್ಯಾಕ್ಸ್ ನಲ್ಲಿ ಇತ್ತು. ಏನ್ ಟ್ಯಾಲೆಂಟೆಡ್ ಶಶಾಂಕ್. ರುದ್ರ, ದಿಸ್ ಟೈಮ್ ಯು ಆರ್ ಕಾನ್ಕರಿಂಗ್ ದ ಶೋ. ಯು ಟಚ್ ಇಟ್ ಬಿಕಮ್ ಗೋಲ್ಡ್.
ಏನೋ ಗೊತ್ತಿಲ್ಲ, ಮ್ಯಾಜಿಕ್ ಮಾಡ್ತಿದ್ಯಾ ರುದ್ರ. ನಿನ್ನ ಇಂಟ್ರೆಸ್ಟ್ ಒಂದು ನಾನ್ ಡ್ಯಾನ್ಸರ್ ಒಂದು ಡ್ಯಾನ್ಸರ್ ಕಾಂಬಿನೇಷನ್, ನಿನ್ನ ಟೀಮ್ ವರ್ಕ್ ಇದೆಯಲ್ಲ ಔಟ್ಸ್ಟ್ಯಾಂಡಿಂಗ್. ಲವ್ ಯು ಗೈಸ್, ಲವ್ ಯು ಗೈಸ್. ಹೇಳಿ ರುದ್ರ, ದಿಸ್ ಇಸ್ ಯುವರ್ ಟೈಮ್. ಈ ಸಾಂಗ್ ತಗೊಂಡು ನಮ್ಮ ಕಲ್ಚರ್ ಏನಿದೆ ಯಕ್ಷಗಾನ ಕಲ್ಚರ್ನ ಅದನ್ನ ನೀಟಾಗಿ ಪ್ರೆಸೆಂಟ್ ಮಾಡೋಣ ಅಂತ ಮಾಡಿದ್ದು. ಆ್ಯಂಡ್ ಎಂಟೈರ್ ಟೀಮ್, ಮಲ್ಲಿ, ಚಂದನ್, ಗುಂಡ, 3 ದಿವಸ ಆಯ್ತು ಅನ್ಸತ್ತೆ ನಾವೆಲ್ಲ ಒಬ್ಬ ಡೇ ಆ್ಯಂಡ್ ನೈಟ್ ಕೆಲಸ ಮಾಡಿ, ಪ್ರಾಪರ್ಟಿ ಆಗಿರಲಿ ಎಲ್ಲ ಆಗಿರಲಿ ಡೇ ಆ್ಯಂಡ್ ನೈಟ್ ಕೆಲಸ ಮಾಡಿದ್ದಾರೆ ಎಂಟೈರ್ ಟೀಮ್. ಥ್ಯಾಂಕ್ ಯು ಸರ್. 6 ಇಯರ್ಸಿಂದ ಕೆಲಸ ಮಾಡ್ತಿದ್ದಾರೆ. 6 ಇಯರ್ಸಿಂದ ಡೇ ಆ್ಯಂಡ್ ನೈಟ್ ಎಷ್ಟೊಂದು ಮಲಗ್ತೀವಿ, ಒಟ್ಟಿಗೆ ಮಲಗ್ತೀವಿ, ಎಷ್ಟೊಂದು ಎದೊಳ್ತೀವಿ, ಒಟ್ಟಿಗೆ ಎದೊಳ್ತೀವಿ, ಕೆಲಸ ಮಾಡ್ತೀವಿ. ಮಲ್ಲಿನೂ ಅಷ್ಟೇ. ನಾನು ಹೊರಗಡೆ ಎಡಿಟಿಂಗ್ ಹೋದಾಗ, ಪ್ರಾಪರ್ಟಿಗೆ ಹೋದಾಗ, ಕೆಲ್ಸಕ್ಕೆ ಹೋದಾಗ ನಿಂತ್ಕೊಂಡು ಕೆಲಸ ಮಾಡಿ ಹೇಳ್ಕೊಟ್ಟು ಪ್ರತಿಯೊಂದು ನಿಂತ್ಕೊಂಡು ಮಲ್ಲಿನೂ ಮಾಡ್ತಿದ್ದಾರೆ ಎಂಟೈರ್ ಟೀಮ್ ಅಷ್ಟೇ. ಸೂಪರ್. ಈ ಸಾರಿ ಐ ಆಮ್ ಗೋಯಿಂಗ್ ಟು ಗಿವ್ ದ ಕಿಂಗ್ ಫಾರ್ ದಿಸ್ ಟೀಮ್. ವಾವ್ ವಾವ್, ಮ್ಯಾಮ್ ಕರಿತೀನಿ. ಪ್ಲೀಸ್ ಕರಿ ರುದ್ರ, ಪ್ಲೀಸ್. ಮಲ್ಲಿ, ಚಂದನ್, ವಿಜಯ್, ಸಂಜಯ್, ಗುಂಡ, ಮೋಹಿತ್, ಅಭಿರಾಮ್, ಇವನ್ನೇ. ಪ್ರಾಪರ್ಟಿ ಆದಿ ಸ್ಟಾರ್ಟಿಂಗಿಂದ ಇವತ್ತಿನವರೆಗೂ ಪ್ರಾಪರ್ಟಿ ನಿಂತ್ಕೊಂಡು ಕೆಲಸ ಮಾಡ್ತಿದ್ದಾರೆ. ಆದಿವನ್ನೇ ಆದಿ ಅಂತ ಮೈಸೂರಿಂದ ಬಂದಿರೋದು. ಲಾಸ್ಟ್ ಇಯರಿಂದ ಪಾಪ ಡೇ ಆ್ಯಂಡ್ ನೈಟ್, ನಾವಾದ್ರೂ ಒಂದು 4 ಗಂಟೆ ಮನೆಗೆ ಹೋದ್ರೆ ಅವ್ರು ಇಲ್ಲೇ ಮಲಗ್ತಾರೆ. ಇಲ್ಲೇ ಮಲಗಿ ನಾವು ಬರೋ ವರ್ಷದ ಪ್ರಾಪರ್ಟಿ ರೆಡಿ ಮಾಡ್ತಾರೆ. ಮಾಡಿ ಫುಲ್ ನೋಡಿ ಚೆನ್ನಾಗಿದೆಯಾ ಮಾಸ್ಟರ್ ಅಂತ ಕೇಳ್ತಾರೆ. ತುಂಬಾ ಕಷ್ಟಪಡ್ತಾರೆ ಆದಿ ಅಂತ. ಆದಿಯವರೇ ಬನ್ನಿ ಇಲ್ಲಿ. ಚಿನ್ನಿ ಮಾಸ್ಟರ್, ಒಂದು ಸ್ಮಾಲ್ ರಿಕ್ವೆಸ್ಟ್. ಹೇಳಿ. ಇಷ್ಟು ಬಣ್ಣ ಆಗಿಲ್ಲ ಅಂದಿದ್ರೆ ನಮ್ ಕಾರ್ಯಕ್ರಮ ಇಷ್ಟು ಕಲರ್ಫುಲ್ ಆಗಿರ್ತಿರ್ಲಿಲ್ಲ. 100% ಇಲ್ಲ. ಸೊ ಅವರೆಲ್ಲರ ಪರವಾಗಿ ಆ ಪವರ್ ಸ್ಟಾರ್ ಗೋಲ್ಡನ್ ಹ್ಯಾಟು ಇವ್ರಿಗೂ ಕೊಡ್ಬೇಕು ಮಾಸ್ಟರ್. ಆದಿ, ಈ ಕ್ಷಣ ನಿಮ್ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್, ಪ್ಲೀಸ್ ಮಾತಾಡಿ ಆದಿ. ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಮ್ಯಾಮ್. ಇದು ಒಬ್ಬ ಆರ್ಟಿಸ್ಟ್ ಆದವನು ಒಂದು ಸ್ಟೇಜ್ ಹತ್ಬೇಕು ಅಂದ್ರೆ ತುಂಬಾನೇ ಕಷ್ಟ ಬೀಳ್ಬೇಕು ಇವತ್ತು. ಅದ್ರ ಹಿಂದೆ ಸ್ಟ್ರಗಲ್ಲು ತುಂಬ ಇದೆ. ಆಪರ್ಚುನಿಟಿ ಸಿಕ್ಕಾಗ ಯೂಸ್ ಮಾಡ್ಕೋಬೇಕು ನಾವು. ನಾನು ಬೆಳಿಬೇಕು, ಇಲ್ಲಿ ಬೆಳೆಸ್ತೀರಿ, ನಾನು ಬಾರೋ ಅಂತ ಕರೆದಿರೋದಕ್ಕೆ ನಾನು ಇವತ್ತು ಮಾಸ್ಟ್ರ್ ಜೊತೆ ಬಂದಿದ್ದೀನಿ. ಇವತ್ತು ತುಂಬಾನೇ ಖುಷಿ ಆಗ್ತಿದೆ. ಇದಕ್ಕೆ ಮಾಸ್ಟ್ರಿಗೆ ನಾನು ಋಣಿಯಾಗೇ ಇರ್ತೀನಿ ಅಂತ ಹೇಳ್ತೀನಿ. ರಕ್ಷಿತಾ ಮ್ಯಾಮ್. ಕಾವ್ಯ, ದಟ್ ಗರ್ಲ್ ಇಸ್ ಫ್ಯಾಂಟಾಸ್ಟಿಕ್. ಶಿ ಇಸ್ ಫ್ಯಾಂಟಾಸ್ಟಿಕ್. ಇವತ್ತು ಅವಳು ಪ್ರತಿ ಒಂದು ಎಕ್ಸ್ಪ್ರೆಷನ್ ಅವಳು ಅದು ಎಷ್ಟು ಮುದ್ದ ಕಾಣಿಸ್ತಿದ್ದಾಳೆ. ಹೂ ಡಿಡ್ ದ ಮೇಕಪ್? ಶಿವು ಅಂತ ಬಂದಿದ್ರು ಮಂಗಳೂರಿಂದ. ಒಂದು ಟೀಮ್ ಬಂದಿದ್ರು. ಅವರು ವೇದಿಕೆ ಮೇಲೆ ಬರಬೇಕು ಅನ್ಸುತ್ತೆ. ವರುಣ್. ನಾನಿವತ್ತು ರುದ್ರಂಗೆ ಏನಕ್ಕೆ ಅಪ್ರಿಷಿಯೇಟ್ ಮಾಡ್ತೀನಿ ಅಂದ್ರೆ, ಹಿ ಬ್ರಾಟ್ ಮಲ್ಲಿ ಆನ್ ಸ್ಟೇಜ್ ಅಂಡ್ ಮೇಡ್ ಹಿಮ್ ಸ್ಟ್ಯಾಂಡ್ ನೆಕ್ಸ್ಟ್ ಟು ಹಿಮ್. ನಂಗೆ ಗೊತ್ತು ವೆನ್ ರುದ್ರ ಇಸ್ ಬಿಸಿ ಅವನೇ ಎಲ್ಲ ನೋಡ್ಕೊಳ್ಳೋದು ಅಂತ. ಒಬ್ರಿಗೊಬ್ರು ಅಪ್ರಿಷಿಯೇಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅನ್ಸುತ್ತೆ. ಇವತ್ತು ವೇದಿಕೆ ಮೇಲೆ ನಿಮ್ ಎಲ್ಲರಿಗೂ ನೋಡಿ ನಂಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್. DKD ವೇದಿಕೆಯಲ್ಲೂ ಈ ಒಂದು ಆರ್ಟ್ ಫಾರ್ಮ್ ನ ಆಯ್ಕೆ ಮಾಡಿ ಅದಕ್ಕೆ ಸಲ್ಲಬೇಕಾದಂತಹ ಗೌರವವನ್ನ ಸಲ್ಲಿಸಿ ಈ ತಂಡ ಪರ್ಫಾರ್ಮ್ ಮಾಡಿದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.